ವೇದಿಕೆ ಮೇಲೆ ಆಸೀನರಾಗಿರುವಂಥ ದೇಶ ಕಂಡ ಅತ್ಯಂತ ಯಶಸ್ವಿ ವಿದೇಶಾಂಗ ವ್ಯವಹಾರಗಳ ಸಚಿವರು, ನನ್ನ ಆತ್ಮೀಯ ಹಿರಿಯ ಸ್ನೇಹಿತರು ಆದಂಥ ಡಾಕ್ಟರ್ ಎಸ್ ಜಯಶಂಕರ್ ಅವರೇ, ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಹಾಗೂ ಕೆಎಲ್ಇ ಸಂಸ್ಥೆಯನ್ನು ಅತ್ಯಂತ ಹೆಮ್ಮರವಾಗಿ ಅದರ ಕೀರ್ತಿ ಆಕಾಶದೆತ್ತರಕ್ಕೆ ಏರಿಸಿರುವಂಥ ಡಾಕ್ಟರ್ ಪ್ರಭಾಕರ್ ಕೋರೆ ಅವರೇ, ನನ್ನ ಇನ್ನೋರ್ವ ಆತ್ಮೀಯ ಸ್ನೇಹಿತರು ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂಥ ಶ್ರೀ ಬಸವರಾಜ ಬೊಮ್ಮಾಯಿ ಅವರೇ, ಇನ್ನೋರ್ವ ಮಾಜಿ ಮುಖ್ಯಮಂತ್ರಿಗಳು ಆತ್ಮೀಯರಾದಂಥ ಶ್ರೀ ಜಗದೀಶ್ ಶೆಟ್ಟರ್ ಅವರೇ, ರಾಜ್ಯಸಭೆಯ ಸದಸ್ಯರಾದಂಥ ಕಡಾಡಿ ಈರಣ್ಣನವರೇ, ಎಂ.ಆರ್. ಪಾಟೀಲ್ ಅವರೇ, ಶಂಕರಣ್ಣ ಮನವಳ್ಳಿ ಅವರೇ, ಶಂಕರ್ ಪಾಟೀಲ್ ಮುನಿಯನ್ಕೊಪ್ಪ ಅವರೇ, ಪ್ರದೀಪ್ ಶೆಟ್ಟರ್ ಅವರೇ, ಭರದ್ವಾಡ್ ಅವರೇ, ಡಾಕ್ಟರ್ ನಾಗರಾಜ್ ಅವರೇ, ಎಸ್.ವಿ. ಸಂಕನೂರ್ ಅವರೇ, ಆಗಮಿಸಿರುವಂತಹ ಎಲ್ಲ ಹುಬ್ಬಳ್ಳಿ ನಗರದ ನಾಗರಿಕ ಬಂಧು ಭಗಿನಿಯರೇ, ವಿದ್ಯಾರ್ಥಿನಿಯರೇ, ಸಹೋದರ ಸಹೋದರಿಯರೇ, ತಮ್ಮೆಲ್ಲರಿಗೂ ಈ ಶುಭ ಸಂಜೆಯ ಈ ಪುಸ್ತಕ ಬಿಡುಗಡೆ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನಾನು ಸನ್ಮಾನ್ಯ ಜಯಶಂಕರ್ ಅವರಿಗೆ ಕಾರ್ಯಕ್ರಮದ ವಿಷಯವನ್ನ ತಿಳಿಸಿ ಚುನಾವಣೆ ಘೋಷಣೆ ಆದ ನಂತರ ನೀವು ಬರೋದು ಕಷ್ಟ ಆಗ್ಬೋದು, ಅದಕ್ಕೆ ನೀವು ಬಂದು ಈ ಪುಸ್ತಕವನ್ನು ರಿಲೀಸ್ ಮಾಡಬೇಕು ಅಂತ ಹೇಳಿದಾಗ ಅವರು ಲಂಡನ್ದಲ್ಲಿದ್ದರು. ಈ ವಾಸ್ ಇನ್ ಲಂಡನ್ ಅಟ್ ದಟ್ ಟೈಮ್. ಜಯಶಂಕರ್ ಅವರ ವಿಶೇಷತೆ ಅಂದರೆ ಎಲ್ಲಿದ್ದರೂ ಫೋನ್ ರಿಸೀವ್ ಮಾಡ್ತಾರೆ. ಲಂಡನ್ದಲ್ಲೇ ಫೋನ್ ರಿಸೀವ್ ಮಾಡಿ ಹೇಳಿದರು, ನಾನು ಫೆಬ್ರವರಿ ಕೊನೆಯ ವಾರದಲ್ಲಿ ಬರ್ತೀನಿ, ಡೇಟು ಡೆಲ್ಲಿಗೆ ಬಂದ ನಂತರ ತಿಳಿಸ್ತೀನಿ ಅಂತ ಹೇಳಿ. ನಾನು ಎರಡನೇ ಫೋನ್ ಮಾಡಬೇಕಾದಂಥ ಅಗತ್ಯತೆ ಬರಲಿಲ್ಲ. ಡೆಲ್ಲಿಗೆ ಬಂದು ನನಗೆ ಫೋನ್ ಮಾಡಿ ನಾನು 28ನೇ ತಾರೀಕು ಬರ್ತೀನಿ ಅಂತ ಹೇಳಿ ಒಂದು ದಿವಸವೂ ಆ ಕಡೆ ಈ ಕಡೆ ಫಾಲೋ ಅಪ್ ಮಾಡುವಂಥ ಜರೂರತ್ ಆಗಲಾರದಂತೆ ಅವರು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತ. ಆರಂಭದಲ್ಲಿ 4 ಮಾತುಗಳನ್ನು ನಾನು ಜಯಶಂಕರ್ ಅವ್ರ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಇಡೀ ಕುಟುಂಬ ಆ ಲೆಕ್ಕದಲ್ಲಿ ಅಧಿಕಾರಿಗಳ ಕುಟುಂಬದಿಂದಲೇ ಬಂದಂಥವ್ರು. ಇವರು ತಂದೆಯವರು IAS ಅಧಿಕಾರಿಯಾಗಿದ್ದರು. ಡಾಕ್ಟರ್ ಜಯಶಂಕರ್ ಅವರು ಹಲವು ಪ್ರಥಮಗಳನ್ನು ಮಾಡಿದ್ದಾರೆ. he is first in many things. 41 ವರ್ಷ, 41 years of service, foreign affairs. I think Jayashankar is the first in that. 41 ವರ್ಷ ಅನ್ಬ್ಲೆಮಿಶ್ಡ್, ಯಾವುದೇ ರೀತಿಯಾದಂಥ ಆರೋಪಗಳು, ಒಂದು ಕಪ್ಪು ಚುಕ್ಕೆನೂ ಇರಲಾರದಂತೆ ದೇಶದ ಹಿತವನ್ನ ಸರ್ವಪರಿಯಾಗಿ ಇಟ್ಟುಕೊಂಡು ಕೆಲಸ ಮಾಡಿದ್ದಾರೆ. ಮತ್ತು ಕೆಲಸ ಮಾಡಿದ ನಂತರ ಅವರ ಈ ಕಾರ್ಯವೈಖರಿಯನ್ನು ನೋಡಿ ಅಧಿಕಾರಿನ ಕರೆದು ಮಂತ್ರಿ ಮಾಡೋದು ಬಹಳ ಕಮ್ಮಿ. ಅಧಿಕಾರಿಗಳನ್ನ ಕರೆದು ಪುನಃ ಮಂತ್ರಿ ಆಗು ಅಂತ ಹೇಳೋದು ಬಹಳ ಕಮ್ಮಿ. ನರೇಂದ್ರ ಮೋದಿ ಅವರು ಇವರ ಕಾರ್ಯವೈಖರಿಯನ್ನು ನೋಡಿ ರಿಟೈರ್ ಆದ ತಕ್ಷಣ ಅವರನ್ನ ಕರೆದು ಮಂತ್ರಿ ಮಾಡಿದ್ದಾರೆ ಅಂತಂದ್ರೆ ಎಂಥ ಒಂದು, ಮತ್ತು ಇದು ಕೂಡ ಪ್ರಥಮನೇ. ಎ ಪರ್ಸನ್ ಹೂ ಹ್ಯಾಸ್ ಬಿಕಮ್ ದಿ ಫಾರಿನ್ ಸೆಕ್ರೆಟರಿ ಆಲ್ಸೋ ಅಂಡ್ ದಿ ಫಾರಿನ್ ಮಿನಿಸ್ಟರ್ ಆಲ್ಸೋ, ದಟ್ ಇಸ್ ಆಲ್ಸೋ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ದಿ ಇಂಡಿಯನ್ ಹಿಸ್ಟರಿ. ಅದೇ ರೀತಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಎಕ್ಸ್ಟರ್ನಲ್ ಅಫೇರ್ಸ್ ವಿಷಯದಲ್ಲಿ ಸದಾ ಕಾಲಕ್ಕೂ ಮಾಹಿತಿಯನ್ನು ಕೊಡುವಂಥವರು ಮತ್ತು ಅವರಿಂದ ಮಾರ್ಗದರ್ಶನವನ್ನು ಪಡೆದು ಡಿಸಿಸಿವ್ ಆಗಿ ಮುಂದಕ್ಕೆ ಹೋಗುವಂಥದ್ದು. ಅರೆ ಒಂದು ಕಾಲ ಇತ್ತು ರೀ,
ನಾವು ಹೋದ್ರೆ ನಮ್ಗೆ ಅಪಾಯಿಂಟ್ಮೆಂಟ್ ಸಿಗ್ತಿರ್ಲಿಲ್ಲ. ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಿಗಿರ್ಬೋದು, ನಮ್ಮ ದೇಶದ ವಿದೇಶಾಂಗ ಮಂತ್ರಿಗಳಿರ್ಬೋದು, ನಮ್ಮ ದೇಶದ ರಾಷ್ಟ್ರಪತಿಗಳಿಗಿರ್ಬೋದು, ಹೋದ್ರೆ ಅಪಾಯಿಂಟ್ಮೆಂಟ್ ಸಿಗ್ತಿರ್ಲಿಲ್ಲ. ಮೋದಿಯವರ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ಜಯಶಂಕರ್ ಅವರು ಮಾಡಿದ ಸಾಧನೆ ಶಬ್ದಗಳಲ್ಲಿ ಬಣ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಅಮೆರಿಕಾದ ಅಧ್ಯಕ್ಷರು ಹೇಳ್ತಾರ ಮೋದಿ ಆಟೋಗ್ರಾಫಿ ಬೇಕು ಅಂತ ಹೇಳಿ, ಇನ್ನೊಂದು ಕಡೆ ಇನ್ನೊಬ್ಬ ಪ್ರಧಾನಮಂತ್ರಿ ಹೇಳ್ತಾರ ಮೋದಿ ಇಸ್ ಮೈ ಬಾಸ್, ದಿಸ್ ಇಸ್ ಇಂಡಿಯಾ ಟುಡೇ. G20 G20 ಒಳಗೆ ಧ್ವನಿನೇ ಇರ್ತಿರ್ಲಿಲ್ಲ ನಮ್ಗೆ. ಇವತ್ತು G20ಯಲ್ಲಿ ಇಂಥ ಒಂದು ಅದ್ಭುತವಾದಂಥ ಸಾಧನೆ ಆಗಿದೆ ಅಂತಂದ್ರೆ, ಮೊದಲಿದ್ದು ಫಾರಿನ್ ಅಫೇರ್ಸ್ ಅಂದ್ರೆ ಮೊದಲು ಇದ್ದಂಥದ್ದು ಏನು ಅಂತಂದ್ರೆ, ಅಲ್ಲೇ ದಿಲ್ಲಿ ಒಳಗೆ ಕೂತು ಒಂದು 4 ದಿನ ಭೇಟಿ ಆಗೋದು, ಮೀಟಿಂಗ್ಗಳು ಅಂತಷ್ಟೇ ಇತ್ತು. ಇವತ್ತು ಫಾರಿನ್ ಅಫೇರ್ಸ್ ಮೂಲಕನೂ ಸಾಮಾನ್ಯ ಜನರ ಮಧ್ಯದಲ್ಲಿ, ಅದರಲ್ಲಿ ಯುವಕರ ಮಧ್ಯದಲ್ಲಿ ಒಬ್ಬ ಜನಪ್ರಿಯ ವ್ಯಕ್ತಿ ಆಗ್ಬೋದು ಅಂತ ಅನ್ನೋದಕ್ಕೆ ಜಯಶಂಕರ್ ಅವರಿಗಿರುವ ಜನಪ್ರಿಯತೆ ಒಂದು ಉದಾಹರಣೆ ಅಂತ ನಾನು ಭಾವಿಸ್ತೇನೆ. G20 ಇಡೀ ದೇಶದಲ್ಲಿ ಬೇರೆ ಬೇರೆ ಕಡೆ ಮೋದಿಯವರ ಕಲ್ಪನೆ ಅಂತ ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಿ, ನಮ್ಮನ್ನು ಕೂಡ ಮೊದಲ G20 ಮತ್ತೊಂದು ಇಂಟರ್ನ್ಯಾಷನಲ್ ಇವೆಂಟ್ಸ್ ಆದ್ರೆ ಅದ್ರೊಳಗೆ ನಮ್ಮಂತ ಮಂತ್ರಿಗಳಿಗಂತೂ ಬಹಳ ರೋಲ್ ಇರಲಿಲ್ಲ. ಯಾಕಂದ್ರೆ ನಮ್ದು ಕಲ್ಲಿದ್ದಲು ಮಂತ್ರಿ, ನಮ್ದು ಮೈನ್ಸ್ ಮಂತ್ರಿ, ನಮ್ದು ಅಲ್ಲಿ ಏನು ಇರ್ತಿರೋದಿಲ್ಲ. आदर जयशंकर जी आपने मुझे भी 3 जगह भेजे थे तो G20 के लिए, पूरा सरकार और राज्य सरकार और पूरा अधिकारियों को पूरा इन्वॉल्व करके, देश को लोगों को इन्वॉल्व करके मोदी जी का जो कल्पना थी, the concept of Modi was in reality it was brought on the ground. That is because of the Jayashankar's effort and his vision. And by that ultimately in recent past the declaration was never adopted, not at all adopted. मोदी जी का कमाल देखो और जयशंकर जी का बुद्धिमत्ता अडॉप्ट हुआ, यूनानिमसली अडॉप्ट हुआ। ये आज भारत का ताकत बन गया है। अंಥ ಜಯಶಂಕರ್ ಅವರು ಇವತ್ತು ನಮ್ಮ ನಗರಕ್ಕೆ ಬಂದಿದ್ದಾರೆ, ನಮ್ಮ ಜಿಲ್ಲೆಗೆ ಬಂದಿದ್ದಾರೆ, ಕ್ಷೇತ್ರಕ್ಕೆ ಬಂದಿದ್ದಾರೆ. ಕಳೆದ 5 ವರ್ಷದಲ್ಲಿ ಏನು ಕೆಲಸಗಳಾಗಿದ್ದಾವೆ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾ ಇರ್ತಾರೆ, ನಾವು ರಿಪೋರ್ಟ್ ಕಾರ್ಡ್ ಅನ್ನು ಕೊಡಬೇಕು ಜನರಿಗೆ ಮತ್ತು ಸ್ವತಃ ರಿಪೋರ್ಟ್ ಕಾರ್ಡ್ ಕೊಡ್ತಿರ್ತಾರೆ. ಆ ರಿಪೋರ್ಟ್ ಕಾರ್ಡ್ ಅನ್ನು ನಾನು ಕೊಡ್ತಾ ಇದ್ದೇನೆ, ನೀವು ಬಂದು ಅದನ್ನ ನನ್ನ ಪರವಾಗಿ ರಿಲೀಸ್ ಮಾಡಬೇಕು ಅಂತ ಹೇಳಿದ್ದಾಗ ಬಂದಿದ್ದಾರೆ. ಕಳೆದ 5 ವರ್ಷದ ವಿಷಯವನ್ನು ಹೇಳೋದಕ್ಕಿಂತ ಮೊದಲು 2004ರಲ್ಲಿ ನಾನು ಚುನಾವಣೆಗೆ ನಿಂತಾಗ ಹಲವಾರು ಬಾರಿ ಒಂದು ಮಾತನ್ನು ಹೇಳಿದ್ದೆ. ಆ ಸಂದರ್ಭದಲ್ಲೂ ಸಾಕಷ್ಟು ಟೀಕೆ ಟಿಪ್ಪಣಿಗಳು ನಡೀತಾ ಇತ್ತು. ನಾನು ಲೋಕಸಭೆಗೆ ಸೂಕ್ತ ಹೌದು ಅಲ್ಲೋ ಅನ್ನುವಂಥದ್ದು ಮಾಧ್ಯಮದಲ್ಲಿಯೂ ಚರ್ಚೆ ನಡೀತಾ ಇತ್ತು, ಜನರಲ್ಲೂ ಚರ್ಚೆ ನಡೀತಾ ಇತ್ತು. ನಾನೊಂದು ಮಾತು ಹೇಳಿದ್ದೆ, ನೀವು ನನ್ನನ್ನು ಲೋಕಸಭೆಗೆ ಕಳಿಸಿದರೆ ನೀವು ತಲೆ ತಗ್ಗಿಸುವಂಥ ಕೆಲಸವನ್ನು ನಾನು ಯಾವತ್ತೂ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಅವತ್ತು ನಾನು ಹೇಳಿದ್ದೆ. ನಾನು ಇವತ್ತಿಗೂ ಹೇಳ್ತಾ ಇದ್ದೇನೆ, ಕಳೆದ 20 ವರ್ಷ ಆಯ್ತು ನಿಮ್ಮ ಆಶೀರ್ವಾದದಿಂದ ನಾನು ಲೋಕಸಭಾ ಸದಸ್ಯನಾಗಿ, ಫ್ರಮ್ ಲಾಸ್ಟ್ ಟು 4 ಟರ್ಮ್ಸ್ ನಾನು ನೀವು ತಲೆ ತಗ್ಗಿಸುವಂಥ ಕೆಲಸವನ್ನು ಮಾಡಿಲ್ಲ. 5 ವರ್ಷ ನಾನು ಮಂತ್ರಿಯಾಗಿ, ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿಯಾಗಿ, ನಿಮ್ಮ ಆಶೀರ್ವಾದದ ಬಲ ಎಷ್ಟಿದೆ ಅಂತಂದ್ರೆ 2084ರ ನಂತರ
ಯಾರೂ ಕೂಡ 5 ವರ್ಷ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಸ್ಥಾನವನ್ನು 5 ವರ್ಷ ಕಂಟಿನ್ಯೂಸ್ ಇರಲಿಲ್ಲ. ನಿಮ್ಮ ಆಶೀರ್ವಾದದ ಬಲ ಎಷ್ಟಿದೆ ಅಂದರೆ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿಯಾಗಿ ನಾನು 5 ವರ್ಷದ ಪೂರ್ತಿ ಕಾಲಖಂಡವನ್ನು ಪೂರೈಸಿದೆ. ಮೊದಲು ಕಲ್ಲಿದ್ದಲು ಖಾತೆ, ಗಣಿ ಖಾತೆ ಅಂತಂದ್ರ ಡ್ಯಾಮ್ಗಳದೇ ನೆನಪಾಗ್ತದೆ. ಮತ್ತು ಅದರ ಜೊತೆಗೆ ಭ್ರಷ್ಟಾಚಾರ, ಅವ್ರಿಗೆ ಕೊಡೋದು ಇವ್ರಿಗೆ ಕೊಡೋದು. ಕಳೆದ 5 ವರ್ಷದಲ್ಲಿ ಸಹಿತ ಕಲ್ಲಿದ್ದಲು ಖಾತೆ ಮಂತ್ರಿ ಆದ ನಂತರವೂ ಸಹಿತ ನನ್ನ ಕೈಯನ್ನು ಎಲ್ಲಿಯೂ ಕಪ್ಪು ಮಾಡಿಕೊಂಡಿಲ್ಲ ಅನ್ನುವಂತಹ ಭರವಸೆಯನ್ನು ನಾನು ನಿಮಗೆ ಕೊಡಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಮೋದಿಯವರು ಇದೇ ಮುಖಕ್ಕೆ ಮಸಿ ಹಚ್ಕೋಬೇಡ ಅನ್ನುವಂಥ ಮಾತನ್ನು ಹೇಳಿದರು. ಹಾಗಾಗಿ ಏನು 2004ರಲ್ಲಿ ನಾನೊಂದು ಮಾತು ಹೇಳಿದ್ದೆ, ಅವುಗಳಲ್ಲೆಲ್ಲವನ್ನು, ಅದರಲ್ಲಿ ಮುಖ್ಯವಾಗಿ ಇದನ್ನು ನಾನು ನಿಮ್ಮ ಆಶೀರ್ವಾದದಿಂದ ಸಾಧನೆಯನ್ನು ಮಾಡಿ ತೋರಿಸಿದ್ದೇನೆ ಅನ್ನುವಂಥದ್ದನ್ನು ಅತ್ಯಂತ ವಿನಮ್ರವಾಗಿ ನಿಮಗೆ ರಿಪೋರ್ಟ್ ಕಾರ್ಡ್ ಒಪ್ಪಿಸಲಿಕ್ಕೆ ನಾನು ಇಲ್ಲಿ ನಿಂತಿದ್ದೇನೆ ಸ್ನೇಹಿತರೆ. ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಬಹಳಷ್ಟು ಸರ್ತೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಬಂದಾಗ ಒಂದು ಮಾತು ಬರ್ತದೆ, ಇಲ್ಲಿ ಇನ್ನೂ ಇಂಡಸ್ಟ್ರಿಯಲೈಸೇಷನ್ ಆಗ್ಬೇಕು ಅಂತ ಹೇಳಿ. ಸಾಕಷ್ಟು ಮೊದಲಿಗೆ ಹೋಲಿಸಿದ್ರೆ ಆಗ್ತಾ ಇದೆ ಅನ್ನೋದರ ಜೊತೆಗೆ ಸಹಿತ ಆದರೆ ಅದಕ್ಕೆ ಮೂಲಭೂತವಾಗಿ ಬೇಕಾಗುವಂಥದ್ದು ಒಂದು ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯ. ಆ ಮೂಲಭೂತ ಸೌಕರ್ಯದಲ್ಲಿ ರೋಡು, ರೈಲು ಮತ್ತು ವಿಮಾನ ನಿಲ್ದಾಣ ಮತ್ತು ಆ ಓಡುವಂತಹ ರೈಲುಗಳು ರೈಲನ್ನ ಬಿಡಬಾರದು, ಹೊರತಾಗಿ ರೈಲನ್ನು ಓಡಿಸುವುದು. ಇವತ್ತು ಧಾರವಾಡ ಹುಬ್ಬಳ್ಳಿಯ ಮಧ್ಯೆ ಹಿಂದೆ ನಿಮಗೆ ನೆನಪಿರಬೇಕು, ಬ್ರಾಡ್ಗೇಜ್ ಟು ಮೀಟರ್ಗೆ ಎಷ್ಟು ಬ್ರಾಡ್ಗೇಜ್ ಮಾಡಬೇಕಂತಂದಾಗ ಸರಿಸುಮಾರು 20 ವರ್ಷ ತಗೊಂಡಿದ್ದು. ಕನ್ವರ್ಟ್ ಬ್ರಾಡ್ಗೇಜ್ ಮೀಟರ್ಗೆ ಎಷ್ಟು ಬ್ರಾಡ್ಗೇಜ್, ಇಟ್ ಟುಕ್ ಅರೌಂಡ್ 20 years. ಮೋದಿ ಸರ್ಕಾರ ಡಬಲ್ ಲೈನ್ ಮಾಡ್ತು ಮತ್ತು ಎಲೆಕ್ಟ್ರಿಫಿಕೇಶನ್ ಮಾಡ್ತು. 2018ರಲ್ಲಿ ಶುರು ಮಾಡಿದ್ವಿ, 2024 ಬರುವುದರೊಳಗಾಗಿ ಮುಕ್ತಾಯಗೊಳಿಸುವಂತಹ ಕೆಲಸವನ್ನು ನಾವು ಮಾಡಿದ್ದೇವೆ ಸ್ನೇಹಿತರೆ. ಅದರ ಪರಿಣಾಮವಾಗಿ ಇವತ್ತು ಒಂದೇ ಭಾರತ ಶುರುವಾಗಿದೆ. ಬರುವಂತಹ ದಿವಸದಲ್ಲಿ ತುಮಕೂರು ಮತ್ತು ದಾವಣಗೆರೆಯ ಲೈನನ್ನ ಇವತ್ತೇನು ಹೊಸ ಲೈನು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಲ್ಯಾಂಡ್ ಕೊಡೋದನ್ನು ಶುರು ಮಾಡಿದ್ದ. 80% ಲ್ಯಾಂಡ್ ಸಿಕ್ಕ ತಕ್ಷಣ ಒಂದು ಭಾಗದಲ್ಲಿ ಈಗಾಗಲೇ ಕೆಲಸ ಶುರು ಆಗಿದೆ, ಅದನ್ನು ಕಂಪ್ಲೀಟ್ ಮಾಡಿ ರೈಲಿನ ಮೂಲಕ ಧಾರವಾಡ ಬೆಂಗಳೂರು ಮಧ್ಯದ ದೂರವನ್ನ 4ರಿಂದ 5 ತಾಸಿಗೆ ಇಳಿಸುವಂತ ಸಂಕಲ್ಪವನ್ನು ನಾವು ಮಾಡಿ ಮುಂದೆ ಹೊರಟಿದ್ದೇವೆ. ನಾವು ತಯಾರಿದ್ದೇವೆ. ಈಗ ಲ್ಯಾಂಡ್ ಸಿಕ್ಕರೆ ಬರುವ 3-4 ವರ್ಷದೊಳಗೆ ಈ ಪ್ರಾಜೆಕ್ಟ್ ಅನ್ನು ನಾವು ಯಾಕಂದ್ರೆ ಎಲ್ಲಿ ಇನ್ಫ್ರಾಸ್ಟ್ರಕ್ಚರು, ಕನ್ವೇಯನ್ಸು, ಪವರು ಚೆನ್ನಾಗಿರ್ತದೆ ಅಲ್ಲಿ ಜನ ಆಟೋಮೆಟಿಕ್ ಆಗಿ ಬರ್ತಾರೆ. ಲ್ಯಾಂಡ್ ಅವೈಲೇಬಿಲಿಟಿ, ವಾಟರ್ ಅವೈಲೇಬಿಲಿಟಿ, ಏರ್ಪೋರ್ಟ್. ಹಿಂದೆ ದಿವಂಗತ ಅನಂತಕುಮಾರ್ ಅವರಿದ್ದಾಗ ಒಂದು ಸರ್ವಸಾಧಾರಣ ಏರ್ಪೋರ್ಟ್ ಇದ್ದಿದ್ದು, ನೈಟ್ ಲ್ಯಾಂಡಿಂಗ್ ಆಗಿತ್ತು. ಆದರೆ ಅದರ ಎಕ್ಸ್ಪಾನ್ಷನ್ ಆಗಿರಲಿಲ್ಲ, ದೊಡ್ಡ ವಿಮಾನಗಳು ಇಳಿತಿರಲಿಲ್ಲ. ಇವತ್ತು ಏರ್ಪೋರ್ಟು ಫುಲ್ ಫ್ಲೆಜ್ಡ್ ಏರ್ಪೋರ್ಟ್ ಆಗಿದೆ, ಯಾವುದೇ ವಿಮಾನಗಳು ಇಳಿಯುವಂತಹ ಏರ್ಪೋರ್ಟ್ ಆಗಿದೆ. ಮತ್ತು ಬಹುತೇಕ 10ನೇ ತಾರೀಕು
ಇನ್ನೊಂದು ಟರ್ಮಿನಲ್ಗೆ ಭೂಮಿ ಪೂಜೆಯನ್ನ ಮಾಡಿ 350 ಕೋಟಿ ರೂಪಾಯಿದಲ್ಲಿ ನಾವು ಏರೋ ಬ್ರಿಡ್ಜ್ ಸಹಿತವಾಗಿರುವಂತಹ ಒಂದು ಹೊಸ ವಿಮಾನ ನಿಲ್ದಾಣದ ಟರ್ಮಿನಲ್ ಅನ್ನು ಕಟ್ಟಿದ್ದೇವೆ. ಮತ್ತು ಆದಷ್ಟು ಶೀಘ್ರದಲ್ಲೇ ಉಳಿದ ಇನ್ನು ಕೆಲವು, ನನಗೆ ಗೊತ್ತಿದೆ ಕೆಲವರು ಅಲ್ಲೆಲ್ಲ ಹೇಳ್ತಾರೆ ಮುಂಬೈ ಬಂದಾಗಿದೆ ಅಂತ. ಮುಂಬೈದಲ್ಲಿ ಕಂಜೆಷನ್ದಿಂದ ಪ್ರಾಬ್ಲಮ್ ಆಗಿದೆ. ನಾನು ಇಂಡಿಗೋದವ್ರನ್ನ ಕರೆಸಿ ಈಗಾಗಲೇ ಮಾತನಾಡಿದ್ದೇನೆ. ಬರುವಂಥ ಒಂದು 15-20 ದಿವಸ, ಒಂದು ತಿಂಗಳಲ್ಲಿ ಪುನಃ ಆ್ಯಸ್ ಯೂಶುವಲ್ ಮುಂಬೈ ಇದನ್ನು ಶುರು ಮಾಡ್ತೇವೆ. ಮತ್ತು ಕೆಲವು ತಿಂಗಳಲ್ಲಿ, ಒಂದು 2-3 ತಿಂಗಳಲ್ಲಿ ನಾವು ಬೆಂಗಳೂರಿನ ವಿಮಾನದಂದು ಸಹಿತ ಏನು ಇವತ್ತು ಬೆಳಿಗ್ಗೆ ಮತ್ತು ಸಾಯಂಕಾಲ ಇದೆ, ಅದನ್ನು ಕೂಡ ಒಂದು ಕಡೆ ಏರ್ಬಸ್ ಮಾಡುವಂಥದ್ದು ಮಾತುಕತೆ ಆಗಿದೆ. ಅದನ್ನು ಕೂಡ ನಾವು ಮಾಡ್ತೇವೆ. ರೋಡ್ಗಳು, ನಾನು 2004ರಿಂದ ನಿಮಗೊಂದು ಉದಾಹರಣೆ ಹೇಳ್ತೀನಿ. ಥಿಂಕಿಂಗ್ ಆಫ್ ದಿ ಗವರ್ಮೆಂಟ್, approach of the government and the intent of the government and the leadership, when it is in the right direction and basically when intent is good, ಯಾವ ರೀತಿ ಕೆಲಸ ಆಗ್ತಾವ ಅಂತ ಅನ್ನೋದಕ್ಕೆ 2004ರಿಂದ ಸತತವಾಗಿ ನಾವು ಹೇಳ್ತಾ ಇದ್ವಿ. ಗದಗ ರಸ್ತೆಯನ್ನ 4 ಲೇನ್ ಮಾಡಿಕೊಡ್ರಿ ಅಂತ. ಆಸ್ಕರ್ ಫರ್ನಾಂಡಿಸ್ ಇದ್ರು, TR ಬಾಲು ಅವರಿದ್ರು UPA ಕಾಲಖಂಡದಲ್ಲಿ. ನಾವು ಹೋಗಿ ಭೇಟಿಯಾಗಿ ವಿನಂತಿ ಮಾಡಿದ್ವಿ. ನಾರ್ಮ್ಸ್ ಇಲ್ಲ ಅಂತ ಹೇಳಿದ್ರು, ನಾರ್ಮ್ಸ್ದಾಗ ಬರುವುದಿಲ್ಲ ಅಂತ ಹೇಳಿದ್ರು. ಹುಬ್ಬಳ್ಳಿ ಹಾವೇರಿ 6 ಲೇನ್ ಮಾಡ್ರಿ ಅಂತ ಹೇಳಿದ್ವಿ, ನಾರ್ಮ್ಸ್ದಾಗ ಬರುವುದಿಲ್ಲ. ರಿಪ್ಲೈ ಒಂದೇ ಇತ್ತು, ನಾರ್ಮ್ಸ್ದಾಗ ಬರುವುದಿಲ್ಲ ಅಂತ. 2014 ಮೋದಿ ಸರ್ಕಾರ ಬಂದ ನಂತರ 2015 ನಾನು ಪ್ರದೇಶ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಇದ್ದಾವ. ನಾನು ಹೋಗಿ ಗಡ್ಕರಿ ಅವ್ರಿಗೆ ಹೇಳಿದೆ, ಯಾವ ರೀತಿ ಅಪ್ರೋಚ್ ಇರ್ತದೆ ನೋಡ್ರಿ. ನಾನು ಗಡ್ಕರಿ ಅವ್ರಿಗೆ ಹೋಗಿ ಹೇಳಿದೆ, ಗಡ್ಕರಿ ಸಾಹೇಬ್ರ ನಮ್ಮ ಗದಗ ರಸ್ತೆ 4 ಲೇನ್ ಮಾಡ್ರಿ ಮತ್ತು ಇದನ್ನ 6 ಲೇನ್ ಮಾಡ್ರಿ ಅಂತ. ಅವಾಗ ಗಡ್ಕರಿ ಅವ್ರು 8 ದಿವಸ ಬಿಟ್ಟು ನಾನು ಅಧಿಕಾರಿಗಳು ಕೇಳಿಟ್ಟಿರ್ತೀನಿ, ಅಧಿಕಾರಿಗಳ ಮೀಟಿಂಗ್ ಕರಿತೀನಿ ಅಂತ. ಮೀಟಿಂಗ್ ಕರೆದ್ರು ಅವರು 8 ದಿವಸ ಆದ ನಂತರ. ಸೇಮ್ ರಿಪ್ಲೈ, ಅಧಿಕಾರಿಗಳದ್ದು ರಿಪ್ಲೈ ಎಂದೂ ಚೇಂಜ್ ಆಗುದಿಲ್ಲ. ಗಡ್ಕರಿ ಅವ್ರ ಮುಂದೆ ಹೇಳಿದ್ರು ಇದು ನಾರ್ಮ್ಸ್ದಾಗ ಬರೋದಿಲ್ಲ. ಅವತ್ತಿನ ಮಂತ್ರಿಗಳು ಹೇಳಿದ್ರು ನಾರ್ಮ್ಸ್ದಾಗ ಬರೋದಿಲ್ಲ, ಆಗುದಿಲ್ಲ ಅಂತ ರಿಪ್ಲೈ ಕೊಟ್ರು, ರೈಟಿಂಗ್ದಾಗ ರಿಪ್ಲೈ ಕೊಟ್ರು. ಮೋದಿ ಸರ್ಕಾರ ಆಗಿದ್ದರಿಂದ ಗಡ್ಕರಿ ಅವ್ರು ಹೇಳಿದ್ರು ನಾರ್ಮ್ಸ್ ಕ್ಯಾ ಹೇ ಅಂತ ಹೇಳಿ. ಅವಾಗ ಅಧಿಕಾರಿಗಳು ಹೇಳಿದ್ರು ಎಷ್ಟೋ 20,000 22,000 2022 डेंसिटी ऑफ द ट्रैफिक शुड बी 22,000. अभी कितना है? 14-15 हजार है. तो नॉर्म्स ही 14-15 हजार करो और जोशी का काम कर दो. ಇಡೀ ದೇಶದೊಳಗೆ ಎಲ್ಲಿ ಈ ನಾರ್ಮ್ಸ್ ಬರ್ತದೆ ಎಲ್ಲ ಕಡೆ ರಸ್ತೆ ಅದು, ಆಲ್ ರೋಡ್ಸ್. ಮತ್ ನನಗೊಂದು ಕೇಳಿದ್ರು, ಗದಗ ತನಕ ಯಾಕೆ ಕೇಳಿಯೋ ಅಂತಂದ್ರೆ, ನನಗೂ ಏನ್ ಮಾಡ್ಬೇಕು ನೀವು ಮಾಡುದಿಲ್ಲ ಅಂತ ಹೇಳಿದ್ದೆ. ಮಾಡುದಿಲ್ಲ ಅಂತ ಹೇಳಿದವ್ರು ಅವರು ಇಲ್ಲಿ ಮಾಡವನ್ನ ಹಾಕುತ್ತೀನಿ ಮೋದಿ ಇದ್ದಾರ, ಇದನ್ನ ಗುತ್ತಿ ತನಕ ಕೇಳಂತ ಹೇಳಿದ್ರೆ. ಆಮೇಲೆ ನಾವು ಹೊಸಪೇಟೆ ತನಕ ಅದನ್ನ ಮಾಡಿ, ಹೊಸಪೇಟದಿಂದ ಮುಂದೆ ಎಂಟೈರ್ ಇವತ್ತು ರಸ್ತೆ 4 ಲೇನ್ ಆಗಿದೆ. ಎಂಟೈರ್ ರಸ್ತೆ ಗದಗಿನಿಂದ 40 ನಿಮಿಷದಾಗ ಬರ್ತೀವಿ, ಇವತ್ತು 40 ಮಿನಿಟ್ಸ್. ಅಣ್ಣಿಗರಿಂದ 20 ನಿಮಿಷದಾಗ ಬರ್ತೀವಿ. ಈ ಕಡೆ ಮುಂಬೈ ಕಡೆ ರಸ್ತೆ, ಆ ಕಡೆ ಹಾವೇರಿ ರಸ್ತೆ ಆಗುದಿಲ್ಲ ಅಂದಿದ್ರು. ಮತ್ತು ಆ ಕಾಲದ ಕಾಂಟ್ರಾಕ್ಟರ್ ಓಡಿ ಹೋಗಿಬಿಡ್ತದೆ, ಕೆಲಸನ ಮಾಡ್ತಿರ್ಲಿಲ್ಲ. ಬೊಮ್ಮಾಯಿ ಅವ್ರಿಗೆ ಗೊತ್ತದ, ಅವ್ರ ಕ್ಷೇತ್ರದಾಗ ಒಂದು ರೋಡ್ ಅಂಡರ್ ಪಾಸ್ ಮಾಡಿರ್ಲಿಲ್ಲ, ಹಂಗ ಮಾಡಿ ಹೋಗ್ಬಿಟ್ಟಿದ್ರು. ದಿನ ಆಕ್ಸಿಡೆಂಟ್. 6 ಲೇನ್ ಮಾಡ್ಬೇಕಾದ್ರೆ ಎಲ್ಲೆಲ್ಲಿ ಬೇಕು ಎಲ್ಲ ಕಡೆ ರೋಡ್ ಅಂಡರ್ ಪಾಸ್ ಮಾಡಿ ಜನರಿಗೆ ಸೇಫ್ಟಿನೂ ಮಾಡಿ ಇವತ್ತು 6 ಲೇನ್ ಮಾಡಿ ಇಲ್ಲಿಂದ ಹಾವೇರಿ ಒಳಗೆ 1.25 ಗಂಟೆ ಒಳಗೆ ಹೋಗ್ತಿದ್ವಿ. 1 ಅವರ್.
ಕುಡಿಯುವ ನೀರಿಗೆ ಇಡೀ ರಾಜ್ಯಾದ್ಯಂತ ಇಡೀ ಜಿಲ್ಲೆಯಾದ್ಯಂತ ಫಲಪ್ರಭಾ ನೀರು ಕೊಡ್ಲಿಕ್ಕೆ ಜಲ್ ಜೀವನ್ ಮಿಷನ್ದಲ್ಲಿ ದುಡ್ಡು ಕೊಟ್ಟಿವಿ ನಾವು. ಎಲ್ಲ ಕಡೆ ಮಲಪ್ರಭಾ ನೀರು ಇಂಪ್ಲಿಮೆಂಟೇಷನ್ ಸ್ವಲ್ಪ ಅಲ್ಲೇ ಇಲ್ಲೇ ಡಿಲೇ ಆಗಿದೆ. ರಾಜ್ಯ ಸರ್ಕಾರದ ಅಧಿಕಾರಿಗಳ ಒಂದು ಕೆಲವು ಕಡೆ ನಿರ್ಲಕ್ಷ್ಯತೆಯಿಂದಾಗಿ ಆದರೂ ಸಹಿತ ಬರುವ 2-3 ವರ್ಷದೊಳಗೆ ಅದನ್ನು ಕಂಪ್ಲೀಟ್ ಮಾಡ್ತೀವಿ. ಇಡೀ ರಾಜ್ಯದೊಳಗೆ ದೇಶದೊಳಗೆ ಕೋವಿಡ್ ಟೈಮ್ದೊಳಗೆ ಆಕ್ಸಿಜನ್ ಇತ್ಯಾದಿ ಸಮಸ್ಯೆ ಆದ್ರೆ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯೊಳಗೆ ಪ್ರಧಾನಮಂತ್ರಿ ಅವರು ಬಂದ ನಂತರ 150 ಕೋಟಿ ರೂಪಾಯಿ ಕೊಟ್ಟು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಿಸಿದ್ದರ ಪರಿಣಾಮ ದೇಶದ ಉಳಿದ ಭಾಗಗಳಿಗೆ ಹೋಲಿಸಿದ್ರೆ ನಮ್ಮಲ್ಲಿ ಆಕ್ಸಿಜನ್ ಇಲ್ಲದ ಹುಬ್ಬಳ್ಳಿ ಧಾರವಾಡದಾಗ ಯಾರೂ ಸಾಯಲಿಲ್ಲ ಅಂತ ಅನ್ಲಿಕ್ಕೆ ಕಾರಣ ನಾವು ಅವತ್ತು ತೆಗೆದುಕೊಂಡಂತ ಪ್ರಿಕಾಷನ್ ಸ್ನೇಹಿತರೆ. ಹಾಗೂ ಧಾರವಾಡದಲ್ಲಿಯೂ ಆಸ್ಪತ್ರೆ ಕಟ್ಟಿಸಿದ್ವಿ. ಮತ್ತು ಅನೇಕ ಸರ್ತಿ ಅಧಿಕಾರದಲ್ಲಿ ಇದ್ದಾಗ ಕೆಲಸಕ್ಕೆ ಅನೇಕರು ಬರ್ತಾರೆ. ನನಗೂ ಅನೇಕರು ಇಂಡಸ್ಟ್ರಿಯಲಿಸ್ಟ್ ಭೇಟಿ ಆಗ್ತಾ ಇದ್ರು. ಪಾಲಿಸಿ ವೈಸ್ ಅವ್ರ ಕೆಲಸ ಇದೆ ಅಂತ ಮಾಡಿದಾಗ ಅವ್ರು ಏನಾರ ಕೆಲಸ ನಿಮ್ದೇನಾರ ಇದ್ರೆ ಹೇಳ್ರಿ ಮಾಡಿಕೊಡ್ತೀವಿ ಅಂದಿದ್ರು. ನಾನು ವೈಯಕ್ತಿಕವಾಗಿ ಏನು ಹೇಳಲಾರದೆ ನಮ್ಮ ಕ್ಷೇತ್ರದಲ್ಲಿ ಬರುವಂತ ನಾನು ಒಂದು ಸರ್ತೆ ಕುಂದಗೋಳಕ್ಕೆ ಹೋಗಿದ್ದಿಲ್ಲ. MR ಪಾಟೀಲ್ರು ಕೂತಾರ, ಕುಂದಗೋಳಕ್ಕೆ ಹೋಗಿದ್ದೆ. ಕುಂದಗೋಳದಾಗ ಒಂದು ಸ್ಕೂಲಿಗೆ ಶುದ್ಧ ಕುಡಿಯೋ ನೀರಿನ ಘಟಕ ಕೊಟ್ಟಿದ್ದು. ನಾ MR ಪಾಟೀಲ್ಗೆ ಹೇಳಿದೆ ಇದನ್ನು ಉದ್ಘಾಟನೆ ನೀವೇ ಮಾಡ್ರಿ ಅಂತ. MR ಪಾಟೀಲ್ ಹೇಳಿದ್ರೆ ನೀವೇ ಬರಬೇಕ್ರಿ ಅಂತ ಹೇಳಿ. ಆ ಸ್ಕೂಲಿಗೆ ಹೋದ್ರೆ ಗುರುವಾರ ಇತ್ತು, ಬಂದಿತ್ತು. ಉದ್ಘಾಟನೆ ಮಾಡಿನ ಕೇಳಿದ್ರೆ ಸ್ಕೂಲ್ ಯಾಕೆ ಬಂದದಂತ. ಹುಡುಗರು ಅಲ್ಲೇ ಆಟ ಆಡ್ತಾ ಇದ್ರು. ಕೆಲವರು ಹುಡುಗರು ಹೇಳಿದ್ರು ಮಳಿ ರೀ ತರ ಅಂತಂದ್ರು. ಮಳಿಯಲ್ಲಿ ಐತೋ ಎಲ್ಲಿ 2 ದಿವಸ ಆತಲ್ಲಿ ನಿಂತಂದ್ರ. ಹುಡುಗ ಬಹಳ ಚಂದ ಹೇಳಿದೆ ರೀ, ಹೊರಗೆ ನಿಂತದ್ರಿ ನಮ್ಮ ಶಾಲೆಯಾಗ ನಿಂತಿಲ್ಲ ಅಂದ. ಅಂದ್ರ ಅಂತ ಕೇಳಿದ ಮ್ಯಾಲಲ್ಲಿ ನಿಂತಿದ್ದೀರ ಹಂಗ ಬರ್ತಾ ಇದೆ ಅಂತ. ಯಾವಾಗ ಈ ಪ್ರಶ್ನೆ ಬಂತು ಮತ್ತೆ ನಾವು ನೆಲದ ಮೇಲೆ ಕೊಡ್ತೀವ್ರಿ ಅಂತಂದ. ಎಷ್ಟಿಲ್ಲ ಅಂದ. ಎಷ್ಟನೇ ತಾನೆ ಅಂದ, 6ನೇ ತಾ ಅಂದ. ಬಂದದ್ರಿ. ಅವತ್ತ ಡಿಸೈಡ್ ಮಾಡಿದ್ವಿ ನಮ್ಮ ಜಿಲ್ಲೆಯಲ್ಲಿ ಬೇಕಾಗುವಂತ ಎಲ್ಲಾ ಸ್ಕೂಲ್ ರೂಮ್ಗಳನ್ನ ಪ್ರೈವೇಟ್ ಕಂಪನಿಗಳಿಗೆ ಮತ್ತು RIDF ದಲ್ಲಿ ಅವತ್ತು ಮುಖ್ಯಮಂತ್ರಿ ಬೊಮ್ಮಾಯಿ ಇದ್ರು ಅದನ್ನು ಮಾಡಿಸ್ಕೋಬೇಕು ಅಂತ ತೀರ್ಮಾನ ಮಾಡಿ 600 ಸ್ಕೂಲ್ ರೂಮ್ ಕೊಟ್ವಿ. ಅದ್ರೊಳಗೆ 150 ಸ್ಕೂಲ್ CSR ದಾಗ ಕೊಟ್ಟಿವಿ ನಾವು. ಪ್ಲಸ್ 75 NTPC ಇಂದ ಕೊಟ್ಟು 244 ಸರಿಸುಮಾರು 244 ರೂಮ್ಗಳನ್ನು CSR ದಲ್ಲಿ ಕಟ್ಟಿಕೊಟ್ವಿ. ಮತ್ತು ಹುಡುಗ ಇನ್ನೊಂದು ಮಾತು ಹೇಳಿದ, ಶಾಲಿ ನೋಡಿದ್ರೆ ತಿಳಿದಿಲ್ಲೇನ್ರಿ, ಬಣ್ಣಗಿಣ್ಣು ನೋಡ್ರಿ ಅದು ಹೆಂಗಾಗ್ಯದ. ದಿಸ್ ಇಸ್ ಎಕ್ಸಾಕ್ಟ್ಲಿ ದಿ ಫ್ಯಾಕ್ಟ್. ನಾನು ಯಾವುದೋ ಸ್ಟೋರಿ ಹೇಳ್ತಾ ಇಲ್ಲ ನಿಮ್ಗೆ. ಅವಾಗ ಜಿಂದಾಲ್ ಕಂಪನಿ ಅವ್ರು ಬಂದಿದ್ರು ನನ್ನ ಹತ್ರ. ಬಹಳ ಜೆನ್ಯೂನ್ ಆದಂಥ ಒಂದು ಪ್ರಾಬ್ಲಮ್ ತೊಗೊಂಬಂದಿದ್ರು. ನಾವು ಜೆನ್ಯೂನ್ ಇದ್ದಂಥದ್ದು ನಮ್ಮ ಮೋದಿ ಸರ್ಕಾರದ ಒಂದು ವೈಶಿಷ್ಟ್ಯತೆ ನಾವು ಸಾಲ್ವ್ ಮಾಡ್ತೀವಿ. ಸಾಲ್ವ್ ಮಾಡಿದ್ಮೇಲೆ ಏನ್ರಿ ಮಾಡ್ಬೇಕೇನ್ರಿ ಅಂತಂದ್ರು. ನಮ್ಮ ಕ್ಷೇತ್ರದಲ್ಲಿರುವಂಥ ಎಲ್ಲ ಸ್ಕೂಲುಗಳಿಗೆ ಬಣ್ಣ ಹಚ್ಚಿದ್ದು 70 ಕೋಟಿ ರೂಪಾಯಿದಲ್ಲಿ ಇವತ್ತು ಬಣ್ಣದರ್ಪಣೆ ಕಾರ್ಯಕ್ರಮದ ಮೂಲಕ ಎಲ್ಲ ಸರ್ಕಾರಿ ಸ್ಕೂಲುಗಳಿಗೆ ಬಣ್ಣ ಹಚ್ತಾ ಇದ್ದೇವೆ ನಾವು. ಎಲ್ಲ ಸರ್ಕಾರಿ ಸ್ಕೂಲಿಗೆ. ಒಂದು ಸರ್ತೆ ಕಾಲೇಜ್ಗೆ ಹೋಗಿದ್ದೆ, ಒಂದು ಕಾಲೇಜಿಗೆ ಅಳ್ಳಾವರದ ಹತ್ರ ಜೂನಿಯರ್ ಕಾಲೇಜ್ದಾಗ ಟಾಯ್ಲೆಟ್ ಇರಲಿಲ್ಲ. ಸರ್ಕಾರಿ ಜೂನಿಯರ್ ಕಾಲೇಜ್ದಾಗ ಇಮ್ಯಾಜಿನ್ ಮಾಡುವುದು. ಅವತ್ತೇ ತೀರ್ಮಾನ ಮಾಡಿದ್ವಿ ಎಲ್ಲ ಸಣ್ಣ ಕಂಪನಿಗಳಿಗೆ ಹೇಳಿ CSR ದಲ್ಲಿ ಇವತ್ತು ನಾವು ಟಾಯ್ಲೆಟ್ ಕಟ್ಕೊಡ್ಬೇಕು. ಅನೇಕ ಕಡೆ ನಾವು ಹೈಟೆಕ್ ಟಾಯ್ಲೆಟ್ ಕಟ್ಟಿಸ್ಕೊಟ್ಟಿದ್ದೇವೆ. ಇದ್ರ ಜೊತೆಗೆ ನಮ್ಮ ದೇಶದೊಳಗ ನಾನು ಬೇರೆ ವಿಷಯವನ್ನ ಜಯಶಂಕರ್ ಅವ್ರು ಮಾತಾಡ್ತಾರೆ.
ಕ್ಲಾಸ್ ರೂಮ್ನ ತಪ್ಪು ಹೇಳಿದ್ 400 ಅಂತ, ಒಟ್ಟು 1200 ಕ್ಲಾಸ್ ರೂಮ್ ಕೊಟ್ಟಿವಿ ನಾವು ನಮ್ಮ ಕ್ಷೇತ್ರಕ್ಕೆ. ನಾವು ಕೊಟ್ಟಿದ್ದು ಮರ್ತಿರ್ತೀವಿ. 1200 ಕ್ಲಾಸ್ ರೂಮ್ ಚೀಟಿ ತಗೊಂಡು ಕೊಟ್ರಿ. ಮತ್ತು ಒಂದು ಸಂಕಲ್ಪದಿಂದ ಕೆಲಸ ಶುರು ಮಾಡಿದ್ದೆ ನಾನು. 20,000 ಡೆಸ್ಕ್ಗಳನ್ನು ಇಲ್ಲಿ ತನಕ ಕೊಟ್ಟು 20,000 ಡೆಸ್ಕ್ ಒಬ್ಬ ಹುಡುಗನ ಮಾತಿಗೆ. ಯಾಕಂದ್ರೆ ಜಗನ್ನಾಥರಾವ್ ಜೋಶಿ ಅಂತ ನಮ್ಮ ಹಿರಿಯರು ಒಂದು ದಸ್ತೆ, ನಮ್ಮ ಪಾರ್ಟಿ ಹಿರಿಯರು ಒಂದು ಮಾತನ್ನು ಹೇಳಿದ್ರು, ಸುಭಾಷಿತನ ಆಗಿದ್ರ, ಸುಭಾಷಿತವೇ ಆಗಿದ್ರ ಅದೊಂದು ಬಾಲಕ ಹೇಳಿದ್ರು ಕೇಳ್ಬೇಕನ್ನುವಂತ ಮಾತನ್ನು ಹೇಳಿದ್ರು. ಒಬ್ಬ ಹುಡುಗಳಿದ್ ನಮ್ಮ ಕೂಡ್ಲಿಕ್ಕೆ ಡೆಸ್ಕ್ ಇಲ್ಲ ಅಂತ. एक छोटा बच्चा 6 साल का बच्चा मुझे बताया, हमारे घर में हमारे स्कूल में बेंच नहीं है, हम जमीन पर बैठते हैं. हमने सभी कंपनियों को बोल के सभी स्कूल को 20,000 डेस्क हमने दिया. ಇದೆಲ್ಲದಕ್ಕೂ ಯಾಕೆ ಸಾಧ್ಯ ಆಯ್ತಂದ್ರೆ ಮೋದಿ ಸರ್ಕಾರದಲ್ಲಿ ಭ್ರಷ್ಟಾಚಾರಕ್ಕೆ ಒಂದೇ ಒಂದು ಅವಕಾಶ ಇರಲಾರದಂತೆ ರೀತಿ ಕೆಲಸ ಮಾಡಿದ್ರಿಂದ ಯಾರು ಹೇಳಿದ್ರು ಬಂದು ಮಾಡಿ ಹೋಗ್ತಾರೆ ಕೆಲಸ. ಇವತ್ತು ನಮ್ಮ ಸಾರ್ವಜನಿಕವಾದಂಥ ಕೆಲಸ ಇದು ಇವತ್ತು ಮೋದಿ ಸರ್ಕಾರ. ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಬಹಳ ಭಾಷಣಕ್ಕೆ ನಾವು ಹೋಗೋದಿಲ್ಲ. ಜಯಶಂಕರ್ ಅವ್ರು ಮಾತಾಡಬೇಕು, ಅವ್ರ ಮಾತು ಕೇಳಲಿಕ್ಕೆ ನೀವು ಬಂದಿರಿ. ನನ್ನ ಕಡೆ ಬಹಳಷ್ಟು ಸಂಗತಿಗಳು ಹೇಳಲಿಕ್ಕಿದೆ, ಆದ್ರೆ ಕೊನೆಯದಾಗಿ ಒಂದು ಸಂಗತಿ ನಾ ಹೇಳ್ತೇನೆ. ನಾನು ಕಲ್ಲಿದ್ದಲು ಮಂತ್ರಿ ಆದ ನಂತರ ಮತ್ತು ಮೈನ್ಸ್ ಮಂತ್ರಿ ಆದ ನಂತರ ಪ್ರಧಾನಮಂತ್ರಿಗಳು ಕರೆದಿದ್ರು. ನಾನು ಕರೆದಾಗ ಕೇಳಿದ್ರು, ನಾನು आप कुछ जानते हो कोयला और माइंस के बारे में? मैं कुछ नहीं जानता हूं. तो वही अच्छा है. और ಒಂದು ಮಾತು ಹೇಳಿದ್ರು, हम क्रूड ऑयल इंपोर्ट करते हैं, मैं हम समझ सकता हूं, मैं टॉलरेट भी कर सकता हूं. जो कोयला इंपोर्ट कर रहे हैं ना, बहुत बड़ा पाप कर रहे हैं देश के लिए. कोल इंपोर्ट ಮಾಡ್ತಾ ಇದ್ದೀವಲ್ಲ, ಅದೊಂದು बहुत ದೊಡ್ಡ ಪಾಪ ಇದೆ ಅಂತ ಹೇಳಿದ್ರು. ಬಾಕಿ ಸಬ್ ಆಪ್ ಸಮझ लो ಅಂತ ನಾನು ಹೋಗಿ ರಿವ್ಯೂ ಮಾಡಿದಾಗ ಕೇಳಿದೆ, ನಮ್ಮ ದೇಶದೊಳಗೆ ಈಗ ಆಸ್ ಆನ್ ಡೇಟ್ ಎಕ್ಸ್ಪ್ಲೋರ್ಡ್ ಬ್ಲಾಕ್ಸ್ ದಾಗ ಎಷ್ಟು ಕಲ್ಲಿದ್ದಿಲ್ಲ ಅದ, ಕೋಲ್ ಅದ ಅಂತ. ಇವತ್ತು ನಮಗೆ ಎಷ್ಟು ಬೇಕು ಅದರ ಲೆಕ್ಕ ಹಾಕಿದರೆ 325 ವರ್ಷ ಆಗುವಂತ 325 years it was sufficient. We are the 5th largest reserves of the coal, but still we were importing. ದೋಸ್ತೋ, ನಿಮ್ಮ ಆಶೀರ್ವಾದ ಇಂಥ ಒಂದು ಪ್ರಧಾನಮಂತ್ರಿಗಳ ಮಾರ್ಗದರ್ಶನ ಮತ್ತು ನಿಮ್ಮ ಆಶೀರ್ವಾದದ ಬಲ ಎಷ್ಟು ದೊಡ್ಡದಿದೆ ಅಂತಂದ್ರೆ, ಈಗ ನಾವು ಬರುವ ವರ್ಷದಲ್ಲಿ ಈ ಕಲ್ಲಿದ್ದಲದಲ್ಲಿ, ದೇಶದ ಕಲ್ಲಿದ್ದಲ ಡಿಮಾಂಡ್ದಲ್ಲಿ, ಕಲ್ಲಿದ್ದಲ ಕ್ಷೇತ್ರದಲ್ಲಿ ನಾವು ಆತ್ಮನಿರ್ಭರ ಆಗಕ್ಕೆ ಹೊರಟಿದ್ದೇವೆ. ನಮ್ಮ ಕಡೆ ಇರುವಂತಹ ಕಲ್ಲಿದ್ದಲನ್ನ ಯಾವುದೂ ಇಂಪೋರ್ಟ್ ಮಾಡೋದಿಲ್ಲ. ಈ ರೀತಿ ತೀರ್ಮಾನವನ್ನು ಮಾಡಿ ಇವತ್ತು 1,000 million ton, 1 billion ton we are going to produce the coal this time. ದಿನ ಆದ್ರೆ ಭ್ರಷ್ಟಾಚಾರ ನಡೀತಾ, ಕೋಲ್ ಅಂತಂದ್ಕೊಳ್ಳಿ ಭ್ರಷ್ಟಾಚಾರ, ಸ್ಕ್ಯಾಮು, ಹಗರಣ ಇದೇ ಬರ್ತಾ ಇತ್ತು. ಇವತ್ತು ಒಬ್ಬನೇ ಒಬ್ಬ ವ್ಯಕ್ತಿ ಅದರಲ್ಲಿ ಹ್ಯೂಮನ್ ಇಂಟರ್ಫಿಯರೆನ್ಸ್ ಇರಲಾರದಂತೆ ಪ್ರಧಾನಮಂತ್ರಿಗಳ ಮಾರ್ಗದರ್ಶನದಲ್ಲಿ ಮಾಡಿ ನಿಮ್ಮ ಮುಂದೆ ತಲೆ ಎತ್ತಿ ನಿಲ್ಲುವಂತ ಸ್ಥಿತಿಯಲ್ಲಿ ಇವತ್ತು ನಮ್ಮ ಸರ್ಕಾರವಿದೆ, ನಾವು ಇದ್ದೇವೆ ಅನ್ನುವಂಥದ್ದನ್ನು ಅತ್ಯಂತ ವಿಶ್ವಾಸದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೈನ್ಸ್ನಲ್ಲಿ ರಾಜ್ಯ ಸರ್ಕಾರದ ಜೊತೆಗೂಡಿ ಕೆಲಸ ಮಾಡಬೇಕಿದ್ದು ಪ್ರಧಾನಮಂತ್ರಿಗಳ ಮಾರ್ಗದರ್ಶನ ಆಗಿತ್ತು. ನಮ್ಮ ಸರ್ಕಾರಗಳು ಕೆಲಸ ಸರಿ, ಯಾವ ರಾಜ್ಯ ಸರ್ಕಾರಗಳು ಕೆಲಸ ಸರಿ ಮಾಡಿದ್ದು ನಮ್ಮ ಪಾಲಿಸಿಯ ಕಾರಣದಿಂದಾಗಿ. ಮೋದಿ ಸರ್ಕಾರ ಬರೋಕ್ಕಿಂತ ಮೊದಲು ಮೈನ್ಸ್ ಡಿಪಾರ್ಟ್ಮೆಂಟ್ ಇದ್ದ ರೆವಿನ್ಯೂ ಇತ್ತು ಒಡಿಶಾಕ 5,000 ಕೋಟಿ, 5,000 ಕೋಟಿ, 5,000 crores. ನಾವು ಪಾಲಿಸಿ ಚೇಂಜ್ ಮಾಡಿದ್ದರ ಪರಿಣಾಮವಾಗಿ 50,000 ಕೋಟಿ ಆಗಿದೆ, 50,000 crores ರೆವಿನ್ಯೂ ಫ್ರಮ್ ದಿ ಮೈನ್ಸ್. ಇದು ಮೋದಿ ಸರ್ಕಾರ. ಉಳಿದ ಅನೇಕ ಸಂಗತಿಗಳಿವೆ, ಕೋವಿಡ್ನಿಂದ ಹಿಡ್ಕೊಂಡು ಯಾವ ರೀತಿ ನಾವು ನಿರ್ವಹಿಸಿದ್ವಿ ಅಂತ ನಾ ಎಲ್ಲ ವಿವರಕ್ಕೆ ಹೋಗ್ಲಿಕ್ಕೆ ಬಯಸುವುದಿಲ್ಲ. ನಾನು ಮತ್ತೊಮ್ಮೆ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ವೇದಿಕೆ ಮೇಲೆ ಇದ್ದಂತಹ ಎಲ್ಲರ ಸಹಕಾರದಿಂದ
ರೈಲ್ವೆದು ಹೇಳಿದ್ ನಾನು, ರೈಲ್ವೆ ಪ್ಲಾಟ್ಫಾರ್ಮ್, ರೈಲ್ವೆ ಸ್ಟೇಷನ್ ಲಾರ್ಜೆಸ್ಟ್ ಪ್ಲಾಟ್ಫಾರ್ಮ್ ಆಫ್ ದಿ ವರ್ಲ್ಡ್ ಎಲ್ಲಾದರೂ ಇದ್ರೆ ಅದು ನಮ್ಮ ಹುಬ್ಬಳ್ಳಿಯಲ್ಲಿದೆ ಅನ್ನುವಂಥ ಸಂಗತಿಯನ್ನು ನಾನು ಅಷ್ಟೇ ಒಂದು ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಬರುವಂತಹ ದಿವಸದಲ್ಲಿ ವರ್ಲ್ಡ್ ಕ್ಲಾಸ್ ರೈಲ್ವೆ ಸ್ಟೇಷನ್ ಆಗಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಅನ್ನು ಪರಿವರ್ತಿಸಿದ್ದೇವೆ. ಇತ್ತೀಚೆಗೆ ಧಾರವಾಡ ರೈಲ್ವೆ ಸ್ಟೇಷನ್ ಸಹಿತ ನಾವು ಪರಿವರ್ತನೆಯನ್ನು ಮಾಡಿದ್ದೇವೆ. ಇಲೆಕ್ಟ್ರಿಫಿಕೇಶನ್ ಕಂಪ್ಲೀಟ್ ಆಗಿದೆ. ಧಾರವಾಡ ಬೆಳಗಾವಿ ಸಹಿತ ಲ್ಯಾಂಡ್ ಸಿಕ್ಕ ನಂತರ ಹಿಂದೆ ಸುರೇಶ್ ಅಂಗಡಿಯವರು ನಾವು ಒಟ್ಟಿಗೆ ಸೇರಿ ಅವ್ರು ರಾಜ್ಯ ಮಂತ್ರಿ ಇದ್ದಾಗ ರೈಲ್ವೆದ್ದು ಪಿಯೂಷ್ ಗೋಯಲ್ ಅವ್ರ ಜೊತೆಗೆ ಮೀಟಿಂಗ್ಗಳನ್ನು ಮಾಡಿ ಅದನ್ನು ಅಪ್ರೂವಲ್ ತೊಗೊಂಡಿದ್ದು. ಲ್ಯಾಂಡ್ದಲ್ಲಿ ಒಂದಿಷ್ಟು ತಪ್ಪು ಲ್ಯಾಂಡ್ ಕೊಟ್ಟಿದ್ದರಿಂದ ಸಮಸ್ಯೆ ಆಗ್ಯದ, ಅದನ್ನೂ ಸಹಿತ ಈಗ ಅಲೈನ್ಮೆಂಟ್ ಫೈನಲ್ ಆಗ್ಯದ, ಅದನ್ನೂ ಮಾಡ್ತಾ ಇದ್ದೆ. ವೇದಿಕೆ ಮೇಲಿದ್ದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರು, MR ಪಾಟೀಲ್ರು ಇವತ್ತು ಸೆಷನ್ಕ್ಕೆ ಹೋದಿದ್ರಿಂದ ಆಲ್ರೆಡಿ ಮಹೇಶ್ ತೆಂಗಿನಕಾಯಿ ಅವರು, ಅರವಿಂದ್ ಬೆಲ್ಲದವರು, ಅವರಿಬ್ಬರು ಇಲ್ಲ ಇವತ್ತು ಸೆಷನ್, ಮೊದಲು ಹೋಗ್ಬಿಟ್ಟಿದ್ರು ಅವರು. ಶಂಕರ್ ಪಾಟೀಲ್ರು, ಪ್ರದೀಪ್ ಶೆಟ್ಟರು, ಸಂಕನೂರವರು ಮತ್ತು ಕೋರೆ ಅವರ ಬೆಂಬಲದಿಂದಾಗಿ ಈ ರೀತಿ ಹಲವು ಕೆಲಸಗಳಾಗಿದ್ದ. ನಾನು ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ. ಬೇರೆ ಇನ್ನೇನೋ ಟೀಕೆ ಟಿಪ್ಪಣಿ ಮಾಡ್ಬೋದು, ಆದರೆ ಯಾರೂ ಸಹಿತ ಪ್ರಹ್ಲಾದ್ ಜೋಶಿ ಕೆಲಸ ಮಾಡಿಲ್ಲ ಅಂತ ಹೇಳುವಂಥ ಧೈರ್ಯ ನಮ್ಮ ವಿರೋಧಿಗಳಿಗೂ ಇಲ್ಲ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಮೋದಿ ಅವರ ನೇತೃತ್ವದಲ್ಲಿ ಒಂದು ಶುದ್ಧ ಮತ್ತು ಪ್ರಾಮಾಣಿಕವಾದಂತಹ ಸರ್ಕಾರ ನಡೆಸೋದ್ರ ಜೊತೆಗೆ, ಇಲಾಖೆಯನ್ನು ನಡೆಸೋದ್ರ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಒಂದು ಬಹುದೊಡ್ಡ ದಾಪುಗಾಲನ್ನು ಇಟ್ಟಿದ್ದೇವೆ. ಸ್ಮಾರ್ಟ್ ಸಿಟಿಯಲ್ಲೂ ಕೆಲಸಗಳಾಗಿದ್ದಾವೆ. ಎಲ್ಲ ಕೆಲಸಗಳು ಮುಂದುವರಿಬೇಕು. ಈ ಕಡೆ ಅಂಕೋಲಾ ರೈಲು ಬಹಳಷ್ಟು ಸರ್ತಿ ಅದು ಕೋರ್ಟು ಅದು ಇದು ಅಂತ ಈಗ ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡಿಗೆ ಬಂದಿದೆ, ಅದನ್ನು ಕ್ಲಿಯರ್ ಮಾಡಿಸಿ ಅಂಕೋಲಾ ಹುಬ್ಬಳ್ಳಿ ರೈಲು ಮಾರ್ಗವನ್ನು ನಿರ್ಮಿಸಿ ಅಲ್ಲಿ ಪೋರ್ಟ್ ಕೂಡ ನಿರ್ಮಾಣ ಮಾಡಲಿಕ್ಕೆ ಪ್ರೈವೇಟ್ ಕಂಪನಿಗಳ ಜೊತೆಗೆ ಮಾತುಕತೆ ಆಗಿದೆ. ಆ ಪೋರ್ಟ್ಗಳು ಆದಾಗ 2 ಪೋರ್ಟ್ಗಳನ್ನು ಮಾಡುವಂತಹದ್ದನ್ನ ಮಾತುಕತೆಯನ್ನು ನಾವು ಮಾಡಿದ್ದೇವೆ ಪ್ರೈವೇಟ್ ಪಾರ್ಟಿಗಳ ಜೊತೆಗೆ. ಅವರು ಇನ್ವೆಸ್ಟ್ಮೆಂಟ್ ಮಾಡಕ್ಕೂ ತಯಾರಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಉತ್ತರ ಕರ್ನಾಟಕದ ಭಾಗ್ಯದ ಬಾಗಿಲು ತೆಗೆಯುವಂತೆ ಮಾಡುವಂತಹ ಸಂಕಲ್ಪವನ್ನು ಮೋದಿ ಸರ್ಕಾರದ ನೇತೃತ್ವದಲ್ಲಿ ನಾವು ಮಾಡಿದ್ದೇವೆ. ಮುಂದೆ ಬರುವಂತಹ ದಿವಸಗಳಲ್ಲಿ ತಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ, ನಿಮ್ಮ ಈ ಪ್ರೀತಿ ಹೀಗೆ ಇರಲಿ. ನಿಮ್ಮ ಪ್ರೀತಿ, ನಂಬಿಕೆ, ವಿಶ್ವಾಸಕ್ಕೆ ದ್ರೋಹ ಬರಲಾರದಂತೆ ಇಲ್ಲಿವರೆಗೂ ಕೆಲಸ ಮಾಡಿದ್ದೇನೆ, ಮುಂದೆ ಕೆಲಸ ಮಾಡ್ತೇನೆ ಅನ್ನುವಂತಹ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಶ್ರೀ ಜಯಶಂಕರ್ ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು, ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.